ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 16ನೇ ಅಧ್ಯಾಯ. ಇಂದಿನ ಶ್ಲೋಕದಲ್ಲಿ ನಾವು ಪರೀಕ್ಷಿತ ಮಹಾರಾಜನ ಬಗ್ಗೆ, ಆತನ ಆಡಳಿತದ ಬಗ್ಗೆ, ಹಾಗೆಯೇ ಆತನ ಪತ್ನಿ ಪುತ್ರರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು 1ನೇ ಸ್ಕಂದದ 16ನೇ ಅಧ್ಯಾಯದ 4, 5, 6ನೇ ಶ್ಲೋಕಗಳು. ಶ್ಲೋಕಗಳನ್ನು, ಅರ್ಥವನ್ನು ಹಾಗೆ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ನಿಜಗ್ರಾಹೌಜಸಾ ವೀರಃ ಕಲಿಂ ದಿಗ್ವಿಜಯೇ ಕ್ವಚಿತ್ ನೃಪಲಿಂಗಧರಂ ಶೂದ್ರಂ ಘ್ನಂತಂ ಗೋಮಿಥುನಂ ಪದ. ಒಂದು ಸಲ ಪರೀಕ್ಷಿತ ಮಹಾರಾಜ ವಿಶ್ವ ದಿಗ್ವಿಜಯಕ್ಕಾಗಿ ಹೋಗುತ್ತಿದ್ದಾಗ ಶೂದ್ರನಿಗಿಂತ ಕೀಳಾದ ಕಲಿಯುಗ ಪುರುಷನನ್ನು ಕಂಡನು. ಆತ ರಾಜನ ಮಾರುವೇಷದಲ್ಲಿ ಹಸು ಮತ್ತು ಎತ್ತುಗಳ ಕಾಲುಗಳನ್ನು ಗಾಯಗೊಳಿಸುತ್ತಿದ್ದನು. ಪರೀಕ್ಷಿತ ರಾಜ ಒಮ್ಮೆಗೆ ಅವನನ್ನು ಹಿಡಿದು ಸಾಕಷ್ಟು ಶಿಕ್ಷೆಗೆ ಗುರಿಪಡಿಸಿದನು. ವಿಶ್ವ ದಿಗ್ವಿಜಯಕ್ಕಾಗಿ ರಾಜನು ಹೊರಡುವ ಉದ್ದೇಶ ಸ್ವಪ್ರತಿಷ್ಠೆಯನ್ನ ಮೆರೆಸುವುದು ಅಲ್ಲ. ಮಹಾರಾಜ ಪರೀಕ್ಷಿತನು ಸಿಂಹಾಸನವೇರಿದ ಬಳಿಕ ವಿಶ್ವ ದಿಗ್ವಿಜಯಕ್ಕಾಗಿ ಹೊರಟನು. ಆದರೆ ಆತನ ಉದ್ದೇಶ ಇತರ ರಾಜ್ಯಗಳ ಮೇಲೆ ದಾಳಿ ಮಾಡುವುದಾಗಿರಲಿಲ್ಲ. ಆತ ಜಗತ್ತಿನ ಚಕ್ರವರ್ತಿಯಾಗಿದ್ದನು. ಸಣ್ಣ ಪುಟ್ಟ ರಾಜ್ಯಗಳೆಲ್ಲ ಈಗಾಗಲೇ ಅವನ ಅಧಿಪತ್ಯಕ್ಕೆ ಒಳಪಟ್ಟಿದ್ದವು. ದೈವಿ ರಾಜ್ಯದಲ್ಲಿ ಎಲ್ಲವೂ ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡುವುದು ಆತ ದಿಗ್ವಿಜಯಕ್ಕೆ ಹೊರಟಂತಹ ಉದ್ದೇಶವಾಗಿದ್ದಿತು. ದೈವ ಪ್ರತಿನಿಧಿಯಾದಂತಹ ರಾಜ ದೇವರ ಇಚ್ಛೆಯನ್ನು ಸರಿಯಾದ ರೀತಿಯಲ್ಲಿ ಈಡೇರಿಸಬೇಕು. ಸ್ವಪ್ರತಿಷ್ಠೆಯ ವೈಭವದ ಪ್ರಶ್ನೆಯೇ ಅಲ್ಲಿಲ್ಲ. ಆದ್ದರಿಂದ ರಾಜನ ಮಾರುವೇಷದಲ್ಲಿದ್ದ ಕೆಳವರ್ಗದ ಮನುಷ್ಯನೊಬ್ಬ ಗೋವು ಹಾಗೂ ಎತ್ತುಗಳ ಕಾಲುಗಳನ್ನು ಗಾಯಗೊಳಿಸುತ್ತಿದ್ದುದನ್ನು ಪರೀಕ್ಷಿತ ಮಹಾರಾಜ ಕಂಡೊಡನೆಯೇ ತತ್ಕ್ಷಣ ಆತನನ್ನು ಬಂಧಿಸಿ ಶಿಕ್ಷಿಸಿದನು. ಅತ್ಯಂತ ಮುಖ್ಯ ಪ್ರಾಣಿಯಾದ ಗೋವಿಗಾಗಲಿ ಅತ್ಯಂತ ಮುಖ್ಯ ವ್ಯಕ್ತಿಯಾದ ಬ್ರಾಹ್ಮಣನಿಗಾಗಲಿ ಆಗುವ ಅವಮಾನವನ್ನು ರಾಜ ತಾಳಲಾರನು. ಮಾನವ ನಾಗರಿಕತೆ ಎಂದರೆ ಬ್ರಾಹ್ಮಣ ಸಂಸ್ಕೃತಿಯ ಉದ್ದೇಶವನ್ನು ಉನ್ನತಗೊಳಿಸುವುದು ಎಂದರ್ಥ. ಅದಕ್ಕಾಗಿ ಹಸುವಿನ ರಕ್ಷಣೆ ಅತ್ಯಗತ್ಯ. ಹಸುವಿನ ಹಾಲಿನಲ್ಲಿ ಒಂದು ರೀತಿಯ ಪವಾಡವಿದೆ. ಉನ್ನತ ಸಾಧನೆಗಾಗಿ ಮಾನವ ಶರೀರವನ್ನು ಪೋಷಿಸಲು ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶಗಳು ಅದರಲ್ಲಿವೆ. ಮನುಷ್ಯ ಸಾತ್ವಿಕ ಗುಣವನ್ನು ಬೆಳೆಸಿಕೊಳ್ಳುವ ಶಿಕ್ಷಣ ಪಡೆದಾಗ ಮಾತ್ರ ಬ್ರಾಹ್ಮಣ ಸಂಸ್ಕೃತಿ ಉನ್ನತಿ ಹೊಂದಬಹುದು. ಅದಕ್ಕಾಗಿ ಹಾಲು, ಹಣ್ಣುಗಳು ಹಾಗೂ ಧಾನ್ಯಗಳಿಂದ ತಯಾರಿಸಿದ ಆಹಾರ ಮುಖ್ಯವಾಗಿ ಬೇಕಾಗಿದೆ. ಕಪ್ಪು ಶೂದ್ರನು ರಾಜನಂತೆ ವೇಷ ಧರಿಸಿ ಮಾನವ ಸಮಾಜದಲ್ಲಿ ಅತ್ಯಂತ ಮುಖ್ಯ ಪ್ರಾಣಿಯಾದ ಗೋವಿಗೆ ಅಪಚಾರವೆಸಗುತ್ತಿರುವುದನ್ನು ಕಂಡು ಪರೀಕ್ಷಿತ ಮಹಾರಾಜನಿಗೆ ಆಶ್ಚರ್ಯವಾಯಿತು. ಕಲಿಯುಗವೆಂದರೆ ಅವ್ಯವಸ್ಥೆ ಮತ್ತು ಕಲಹ. ಎಲ್ಲ ಅವ್ಯವಸ್ಥೆ ಮತ್ತು ಕಲಹದ ಮೂಲ ಕಾರಣವೆಂದರೆ ಕೀಳು ಸ್ವಭಾವದ, ಯೋಗ್ಯತೆ ಇಲ್ಲದ, ಬದುಕಿನಲ್ಲಿ ಉನ್ನತ ಅಪೇಕ್ಷೆಗಳಿಲ್ಲದ ಜನರು ರಾಜ್ಯಾಧಿಕಾರದ ಸೂತ್ರಗಳನ್ನು ವಹಿಸಿಕೊಳ್ಳುವುದು. ಅಂತಹವರು ರಾಜನ ಸ್ಥಾನದಲ್ಲಿ ಇದ್ದರೆ ಖಂಡಿತವಾಗಿಯೂ ಅವರು ಮೊದಲು ಗೋವು ಹಾಗೂ ಬ್ರಾಹ್ಮಣ ಸಂಸ್ಕೃತಿಗೆ ಹಾನಿಯುಂಟು ಮಾಡುತ್ತಾರೆ. ಆ ಮೂಲಕ ಇಡೀ ಸಮಾಜವನ್ನು ನರಕಕ್ಕೆ ತಳ್ಳುತ್ತಾರೆ. ಪರೀಕ್ಷಿತ ಮಹಾರಾಜ ತಾನು ಹೊಂದಿದ್ದ ತರಬೇತಿಯಿಂದಾಗಿ ಜಗತ್ತಿನ ಎಲ್ಲ ಕೆಲಸಗಳ ಮೂಲ ಕಾರಣದ ಸುಳುಹು ಪಡೆದನು. ಹೀಗಾಗಿ ಅದನ್ನು ಆರಂಭದಲ್ಲಿಯೇ ತಡೆಗಟ್ಟಲು ಬಯಸಿದನು. ಮುಂದಿನ ಶ್ಲೋಕ 5ನೇ ಶ್ಲೋಕ. ಶೌನಕ ಉವಾಚ ಕಸ್ಯ ಹೇತೋರ್ನಿಜಗ್ರಾಹ ಕಲಿಂ ದಿಗ್ವಿಜಯೇ ನೃಪಃ ನೃದೇವ ಚಿಹ್ನ ಧೃಕ್ ಶೂದ್ರಕೋಸೌ ಗಾಂ ಯಃ ಪದಾಹನತ್ ತತ್ ಕಥ್ಯತಾಂ ಮಹಾಭಾಗ ಯದಿ ಕೃಷ್ಣ ಕಥಾಶ್ರಯಂ. ಶೌನಕ ಮುನಿಗಳು ಕೇಳಿದರು. ಸೂತ ಮುನಿಗಳಲ್ಲಿ ಶೌನಕ ಮುನಿಗಳು ಕೇಳಿದರು. ಕಲಿಯು ಕೆಳಮಟ್ಟದ ಶೂದ್ರನಾಗಿದ್ದು ರಾಜನಂತೆ ವೇಷ ಧರಿಸಿ ಗೋವಿನ ಪಾದಕ್ಕೆ ಘಾತ ಉಂಟು ಮಾಡಿದ್ದಕ್ಕೆ ಪರೀಕ್ಷಿತ ರಾಜ ಬರಿದೇ ಶಿಕ್ಷಿಸಿದನು. ಏಕೆ? ಈ ಎಲ್ಲ ಘಟನೆಗಳು ಶ್ರೀಕೃಷ್ಣನ ಕಥೆಗೆ ಸಂಬಂಧಿಸಿದ್ದರೆ ದಯವಿಟ್ಟು ವಿವರಿಸಿ ಎಂಬುದಾಗಿ ಶೌನಕರು ಸೂತರನ್ನು ಕೇಳುತ್ತಾ ಇದ್ದಾರೆ. ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಧರ್ಮಿಷ್ಠನಾದ ಪರೀಕ್ಷಿತ ರಾಜನು ಈ ಪಾತಕನನ್ನು ಕೊಲ್ಲದೆ ಬರಿದೇ ಶಿಕ್ಷಿಸಿದನು ಎಂಬುದನ್ನು ಕೇಳಿ ಶೌನಕರು ಹಾಗೂ ಋಷಿಗಳು ಆಶ್ಚರ್ಯಗೊಂಡರು.
ರಾಜನಂತೆ ವೇಷ ಧರಿಸಿ ಸಾರ್ವಜನಿಕರಿಗೆ ಮೋಸ ಮಾಡಿದ ಹಾಗೂ ಅತ್ಯಂತ ಪರಿಶುದ್ಧ ಪ್ರಾಣಿಯಾದ ಗೋವನ್ನು ಅವಮಾನಿಸಿದ ಪಾತಕನನ್ನು ಪರೀಕ್ಷಿತ ರಾಜನಂತಹ ಧರ್ಮಿಷ್ಠ ದೊರೆ ತತ್ಕ್ಷಣ ಕೊಲ್ಲಬೇಕಿತ್ತೆಂದು ಇದು ಸೂಚಿಸುತ್ತದೆ. ಕಲಿಯುಗ ಮುಂದುವರಿದಂತೆ ಕೆಳಮಟ್ಟದ ಶೂದ್ರರು ಆಡಳಿತಾಧಿಕಾರಿಗಳಾಗಿ ಚುನಾಯಿತರಾಗುವರು ಹಾಗೂ ಗೋವಧೆಗಾಗಿ ಸುವ್ಯವಸ್ಥಿತ ಕಸಾಯಿಖಾನೆಗಳು ಸ್ಥಾಪಿತಗೊಳ್ಳುವವು ಎಂಬುದನ್ನು ಆ ಕಾಲದಲ್ಲಿ ಋಷಿಗಳು ಊಹಿಸಲೂ ಆಗದವರಾಗಿದ್ದರು. ವಂಚಕನೂ ಗೋವನ್ನು ಅಪಮಾನಿಸಿದವನೂ ಆದ ಶೂದ್ರನ ಬಗ್ಗೆ ಕೇಳುವುದು ಆ ಮಹರ್ಷಿಗಳಿಗೆ ಆಸಕ್ತಿದಾಯಕವಲ್ಲದಿದ್ದರೂ ಅದು ಶ್ರೀಕೃಷ್ಣನ ಕಥೆಗೆ ಸಂಬಂಧಿಸಿರಬಹುದು ಎಂಬುದಕ್ಕಾಗಿ ಅವರು ಅದನ್ನು ಕೇಳಲು ಸಿದ್ಧರಿದ್ದರು. ಅವರಿಗೆ ಶ್ರೀಕೃಷ್ಣನ ಕಥೆಯನ್ನು ಕೇಳುವುದರಲ್ಲಿ ಮಾತ್ರ ಆಸಕ್ತಿ. ಯಾವುದಾದರೂ ಸರಿ ಕೃಷ್ಣನ ಕಥೆಗೆ ಹಾಸುಹೊಕ್ಕಾಗಿದ್ದರೆ ಮಾತ್ರ ಕೇಳಲು ಅರ್ಹವಾದುದು. ಭಾಗವತದಲ್ಲಿ ಸಮಾಜಶಾಸ್ತ್ರ, ರಾಜಕೀಯ ಶಾಸ್ತ್ರ, ಅರ್ಥಶಾಸ್ತ್ರ, ಸಾಂಸ್ಕೃತಿಕ ಸಂಗತಿಗಳು ಮೊದಲಾದವುಗಳಿಗೆ ಸಂಬಂಧಿಸಿದ ಅನೇಕ ಭಾಗಗಳಿವೆ. ಆದರೆ ಅವೆಲ್ಲವೂ ಕೃಷ್ಣನಿಗೆ ಸಂಬಂಧಿಸಿರುವುದರಿಂದ ಕೇಳಲು ಅರ್ಹವಾದಂತಹವು. ವಿಷಯ ಯಾವುದೇ ಆಗಿರಲಿ, ಶ್ರೀಕೃಷ್ಣ ಒಂದು ರೀತಿಯಲ್ಲಿ ಶುದ್ಧಿಕಾರಕನಿದ್ದಂತೆ. 3 ಐಹಿಕ ಗುಣಗಳಿಂದಾದ ವಸ್ತುಗಳಿಂದ ಕೂಡಿದ ಜಗತ್ತಿನ ಎಲ್ಲವೂ ಅಶುದ್ಧವಾದಂತಹವು. ಆದರೆ ಶ್ರೀಕೃಷ್ಣ ಶುದ್ಧಿಕಾರಕನಾಗಿದ್ದಾನೆ. ಮುಂದಿನ ಶ್ಲೋಕ 6ನೇಯ ಶ್ಲೋಕ. ಅಥವಾಸ್ಯ ಪದಾಂಭೋಜಮಕರಂದಲಿಹಾಂ ಸತಾಂ ಕಿಮನ್ಯೈರಸದಾಲಾಪೈರಾಯುಷೋ ಯದಸದ್ವ್ಯಯಃ. ಭಗವದ್ಭಕ್ತರು ಭಗವಂತನ ಪಾದಕಮಲಗಳಲ್ಲಿ ದೊರೆಯುವ ಜೇನಿನ ಆಸ್ವಾದನೆಗೆ ಹೊಂದಿಕೊಂಡಂತಹವರು. ಒಬ್ಬನ ಅಮೂಲ್ಯ ಜೀವನವನ್ನು ಸುಮ್ಮನೆ ನಿರರ್ಥಕಗೊಳಿಸುವಂತಹ ವಿಷಯಗಳಿಂದ ಏನು ಪ್ರಯೋಜನ? ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಭಗವಾನ್ ಕೃಷ್ಣ ಹಾಗೂ ಆತನ ಭಕ್ತರು ಇಬ್ಬರೂ ಲೋಕೋತ್ತರ ನೆಲೆಯಲ್ಲಿ ಇರುವವರು. ಆದ್ದರಿಂದ ಭಗವಾನ್ ಕೃಷ್ಣನ ವಿಷಯ ಹಾಗೂ ಆತನ ಪರಿಶುದ್ಧ ಭಕ್ತರ ವಿಷಯ ಎರಡೂ ಅಷ್ಟೇ ಒಳ್ಳೆಯದಾಗಿರುತ್ತವೆ. ಕುರುಕ್ಷೇತ್ರ ಯುದ್ಧವು ಸಂಪೂರ್ಣವಾಗಿ ರಾಜಕಾರಣ ಹಾಗೂ ರಾಜನೀತಿಯಿಂದ ಕೂಡಿರುವಂತಹದ್ದು. ಆದರೆ ಇದು ಶ್ರೀಕೃಷ್ಣನಿಗೆ ಸಂಬಂಧಿಸಿರುವುದರಿಂದ ಭಗವದ್ಗೀತೆಯು ಜಗತ್ತಿನಾದ್ಯಂತ ಎಲ್ಲರಿಗೂ ಪೂಜ್ಯ ಹಾಗೂ ಪ್ರಿಯವಾಗಿದೆ. ಲೌಕಿಕರಿಗೆ ಐಹಿಕವಾಗಿರುವ ರಾಜಕೀಯ ಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಇತ್ಯಾದಿಗಳನ್ನು ತೆಗೆದುಹಾಕುವ ಅಗತ್ಯವಿಲ್ಲ. ಭಗವಂತನೊಡನೆ ನಿಜ ಸಂಬಂಧ ಹೊಂದಿರುವ ಪರಿಶುದ್ಧ ಭಕ್ತನ ಪಾಲಿಗೆ ಭಗವಂತನ ಅಥವಾ ಆತನ ಭಕ್ತರಿಗೆ ಸಂಬಂಧಿಸಿದ ಐಹಿಕ ಸಂಗತಿಗಳು ದಿವ್ಯವಾದವೇ ಆಗಿರುತ್ತವೆ. ನಾವು ಪಾಂಡವರ ಕಾರ್ಯಸಾಧನೆಗಳ ಬಗ್ಗೆ ಕೇಳಿದ್ದೇವೆ, ಮಾತನಾಡಿದ್ದೇವೆ ಮತ್ತು ಈಗ ಪರೀಕ್ಷಿತ ರಾಜನ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಇವೆಲ್ಲ ಭಗವಾನ್ ಕೃಷ್ಣನಿಗೆ ಸಂಬಂಧಿಸಿರುವುದರಿಂದ ಇವೆಲ್ಲವೂ ದಿವ್ಯವಾದವು. ಪರಿಶುದ್ಧ ಭಕ್ತರಿಗೆ ಇವುಗಳನ್ನು ಕೇಳುವುದರಲ್ಲಿ ಅತೀವ ಆಸಕ್ತಿ ಇರುತ್ತದೆ. ಭೀಷ್ಮದೇವನ ಪ್ರಾರ್ಥನೆಗೆ ಸಂಬಂಧಿಸಿದ ವಿಷಯದಲ್ಲಿ ಇದನ್ನು ಈಗಾಗಲೇ ನಾವು ಚರ್ಚಿಸಿದ್ದೇವೆ. ನಮ್ಮ ಜೀವಿತಾವಧಿ ಬಹಳ ದೀರ್ಘವಾದುದೇನೂ ಅಲ್ಲ. ನಾವು ಮುಂದಿನ ಹಂತಕ್ಕೆ ಹೋಗಲು ಯಾವಾಗ ಆದೇಶ ಬರುತ್ತದೆಂಬುದು ನಿಶ್ಚಿತವಲ್ಲ. ಆದ್ದರಿಂದ ಶ್ರೀಕೃಷ್ಣನಿಗೆ ಸಂಬಂಧಪಡದ ವಿಷಯಗಳಲ್ಲಿ ನಮ್ಮ ಬದುಕಿನ ಒಂದು ಕ್ಷಣವೂ ವ್ಯಯವಾಗದಂತೆ ನೋಡಿಕೊಳ್ಳಬೇಕಾದುದು ನಮ್ಮ ಕರ್ತವ್ಯ. ಯಾವ ವಿಷಯವೇ ಆಗಲಿ, ಅದು ಎಷ್ಟೇ ಸೊಗಸಾಗಿರಲಿ, ಕೃಷ್ಣನಿಗೆ ಸಂಬಂಧಪಡದಿದ್ದರೆ ಅದು ಕೇಳಲು ಅರ್ಹವಾದುದಲ್ಲ. ಶ್ರೀಕೃಷ್ಣನ ಶಾಶ್ವತ ನೆಲೆಯಾದ ಗೋಲೋಕ ವೃಂದಾವನವೆಂಬ ಆಧ್ಯಾತ್ಮಿಕ ಲೋಕವು ಕಮಲದ ಒಳ ಸುರುಳಿಯ ಆಕಾರದಲ್ಲಿ ರೂಪಿತವಾಗಿದೆ. ಭಗವಂತನು ಯಾವುದಾದರೂ ಐಹಿಕ ಲೋಕದಲ್ಲಿ ಅವತಾರವೆತ್ತಿದರೂ ಸಹ ಅದನ್ನು ತನ್ನ ಶಾಶ್ವತ ಧಾಮದಂತೆಯೇ ಮಾಡಿಕೊಳ್ಳುತ್ತಾನೆ. ಹೀಗಾಗಿ ಆತನ ಪಾದಗಳು ಸಹ ಸದಾ ಅದೇ ದೊಡ್ಡ ಕಮಲದ ಒಳ ಸುರುಳಿಯ ಮೇಲಿರುತ್ತವೆ. ಆತನ ಪಾದಗಳೂ ಸಹ ಕಮಲದಷ್ಟೇ ಸುಂದರವಾಗಿವೆ. ಆದ್ದರಿಂದಲೇ ಭಗವಾನ್ ಶ್ರೀಕೃಷ್ಣ ಕಮಲದ ಪಾದಗಳನ್ನು ಹೊಂದಿದ್ದಾನೆಂದು ಹೇಳುವುದು. ಜೀವಿಯು ಸ್ವರೂಪತಃ ಶಾಶ್ವತನು. ಲೌಕಿಕ ಶಕ್ತಿಯ ಸಂಪರ್ಕದಿಂದಾಗಿ ಆತ ಜನನ ಮರಣಗಳ ಸುಳಿಯಲ್ಲಿ ಇದ್ದಾನೆ. ಲೌಕಿಕ ಶಕ್ತಿಯಿಂದ ಸ್ವತಂತ್ರನಾದ ಜೀವಿಯು ಮುಕ್ತಾತ್ಮನಾಗುತ್ತಾನೆ ಹಾಗೂ ಮರಳಿ ತನ್ನ ನಿಜ ನೆಲೆಯಾದ ದೇವತ್ವದೆಡೆಗೆ ಬರಲು ಅರ್ಹನಾಗುತ್ತಾನೆ. ನಮ್ಮ ಲೌಕಿಕ ಶರೀರಗಳನ್ನು ಬದಲಾಯಿಸಿಕೊಳ್ಳದೆ ಯಾರು ನಿರಂತರವಾಗಿ ಬದುಕುವ ಅಪೇಕ್ಷೆ ಉಳ್ಳವರು ಆಗಿರುತ್ತಾರೋ ಅವರು ಶ್ರೀಕೃಷ್ಣ ಮತ್ತು ಆತನ ಭಕ್ತರಿಗೆ ಸಂಬಂಧಿಸಿದ ವಿಷಯವಲ್ಲದೆ ಇತರ ವಿಷಯಗಳಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.